ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಿತ್ತಾಟ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸದ್ಯ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಬರ್ತಾ ಇರೋ ಬೆನ್ನಿಗೆ ದೆಹಲಿಯಲ್ಲಿ ಅಸಲಿ ಆಟ ಶುರುವಾಗುವಂತ ಮುನ್ಸೂಚನೆ. ಬ್ರೇಕ್ಫಾಸ್ಟ್, ಡಿನ್ನರ್ ಇದಾದ ನಂತರ ದೆಹಲಿ ಯಾತ್ರೆ. ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾರೆ, ನಾಳೆ ಬೆಳಗ್ಗೆ ಸಿಎಂ ದೆಹಲಿಗೆ ತೆರಳುತ್ತಾರೆ. ಕಾರಣ ಏನು ಅಂತಂದ್ರೆ ವೋಟ್ ಚೋರಿ ಹೋರಾಟ. ವೋಟ್ ಚೋರಿ, ಗದ್ದಿ ಚೋಡ್ ಅನ್ನುವಂತ ಪ್ರತಿಭಟನೆ ಏನಿದೆ ಅದೆಲ್ಲ ಭಾಗವಹಿಸೋದಕ್ಕೆ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ತೆರಳುತ್ತಾರೆ. ಈ ಮಧ್ಯೆ ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ಅಸ್ತ್ರವಾಗಿರಿಸಿಕೊಂಡು ಮಾಹಿತಿ ಕೊಡುವಂತ ಸಾಧ್ಯತೆಗಳಿದಾವೆ ಅನ್ನೋದು ಕಾಂಗ್ರೆಸ್ನ ಇನ್ಸೈಡ್ ಡೀಟೇಲ್. ಅವಕಾಶ ಸಿಕ್ಕರೆ ಮಾಹಿತಿ ಕೊಡುವಂತ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ತೆರಳುವ ಮುನ್ನವೇ ಸಚಿವರು ಶಾಸಕರು ಕೂಡ ಪ್ರಯಾಣಿಸಿದ್ದಾರೆ. ಕಾರಣ ವೋಟ್ ಚೋರಿ ಪ್ರತಿಭಟನೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಇವತ್ತು ದೆಹಲಿಗೆ ಸಚಿವರ ತಂಡ ಪ್ರಯಾಣಿಸುತ್ತೆ. ಕುತೂಹಲ ಮೂಡಿಸ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು. ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನಿಂದ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ತೆರಳುತ್ತೆ. ಹೋರಾಟದಲ್ಲಿ ಭಾಗಿಯಾಗೋದು ಕಾರ್ಯಕ್ರಮದ ಪ್ಲಾನು. ಆದರೆ ಅವಕಾಶ ಸಿಕ್ಕಾಗ ಇದನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನುವಂಥ ಕುತೂಹಲ. ಯಾಕಂತಂದ್ರೆ ನಾಳಿನ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಾ ಇರೋದ್ರಿಂದ ಅಲ್ಲಿ ಅವಕಾಶ ಸಿಕ್ಕರೆ ಇದನ್ನು ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳೇನಾದರೂ ಇದೆಯಾ ಅನ್ನೋ ಕುತೂಹಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಈಗ ವೋಟ್ ಚೋರಿ ಪ್ರತಿಭಟನೆ ನಡೆಯುತ್ತೆ, ಆ ಸಂದರ್ಭದಲ್ಲಿ ಏನಾದರೂ ಅವಕಾಶ ಸಿಕ್ಕರೆ ಇದು ಪ್ರಸ್ತಾಪ ಆಗಬಹುದಾ? ಈಗಾಗಲೇ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ನಡೀತಿರುವಂಥ ವಿದ್ಯಮಾನವನ್ನು ಗಮನಿಸ್ತಾ ಇದ್ದರೆ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಅವಕಾಶಗಳು ಸಿಗ್ತವೋ ಅಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ರಾಜ್ಯದ ನಾಯಕರು ಮುಂದಾಗಿದ್ದಾರೆ. ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ಹೋರಾಟ ನಿಗದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಎಲ್ಲ ಸಚಿವರು ಮತ್ತು ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಸಂಜೆ ಪ್ರತಿಭಟನೆ ನಿಗದಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಯಲ್ಲಿ ಎಲ್ಲ ನಾಯಕರು ಕೂಡ ಇರ್ತಾರೆ. ಆ ಕಾರಣಕ್ಕಾಗಿ ಇವತ್ತು ಚಲುವರಾಯಸ್ವಾಮಿ ಸೇರಿದಾಗೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರುಗಳೆಲ್ಲರೂ ಕೂಡ 3 ಗಂಟೆ ನಂತರದಲ್ಲಿ ದೆಹಲಿಗೆ ತೆರಳುತ್ತಾರೆ. 4:30ಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾಳೆ ಬೆಳಗ್ಗೆ ಅವರು ದೆಹಲಿಗೆ ಹೋಗಬೇಕು ಅಂತ ಈಗಾಗಲೇ ಅಂದರೆ ಟಿಪಿಯನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರು ನಾಳೆ ಬೆಳಗ್ಗೆ ದೆಹಲಿಗೆ ಹೋಗಿ ಮಧ್ಯಾಹ್ನ ಇಂದಿರಾ ಭವನದಲ್ಲಿ ನಡೀತಕ್ಕಂಥ ಒಂದು ಭೋಜನ ಕೂಟದಲ್ಲಿ ಭಾಗಿಯಾಗ್ತಾರೆ. ನಂತರದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಂಜೆ ಅಲ್ಲಿಂದ ಹೊರಟು ನೇರವಾಗಿ ಅವರು ನಾಳೆ ರಾತ್ರಿ ಬೆಳಗಾವಿಗೆ ವಾಪಸ್ ಆಗ್ತಾರೆ. ಇದು ಅವರ ಟಿಪಿ. ಸೊ ಆದರೆ ಇಲ್ಲಿ ಇರ್ತಕ್ಕಂಥ ಬಹಳ ಪ್ರಮುಖವಾದಂತಂದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರುಗಳು, ಶಾಸಕರು ಅವಕಾಶ ಸಿಕ್ಕರೆ ಸಹಜವಾಗಿ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ದೆಹಲಿಯ ನಾಯಕರುಗಳಿಗೆ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂತಂದರೆ ದೆಹಲಿಯಲ್ಲಿ ಹೈಕಮಾಂಡ್ನಲ್ಲಿ ಭಾಳಷ್ಟು ನಾಯಕರು ಇರತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಈಗ ನಡೀತಿರ್ತಕ್ಕಂಥ ವಿದ್ಯಮಾನ ಬಹಳ ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಮತ್ತು ಅದರ ಬೆನ್ನಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಅಹಿಂದ ನಾಯಕರ ಸಭೆ, ಇವೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿಗಳನ್ನು ಮತ್ತು ನಾಯಕತ್ವ ಸಂಬಂಧಪಟ್ಟ ಹಾಗೆ ಅಗತ್ಯ ಮತ್ತು ಅನಿವಾರ್ಯತೆಗಳ ಬಗ್ಗೆನೂ ಕೂಡ ಕೆಲವೊಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರುಗಳು, ಶಾಸಕರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಯಾಕಂದರೆ ಹೈಕಮಾಂಡ್ ಇರತಕ್ಕಂಥ ಎಲ್ಲ ನಾಯಕರು ಕೂಡ ನಾಳೆ ದೆಹಲಿಯಲ್ಲಿ ಇರ್ತಾರೆ. ಅವಕಾಶ ಸಿಕ್ಕಿದಾಗ ಇರ್ತಕ್ಕಂಥ ಸನ್ನಿವೇಶವನ್ನು ಓರಲ್ ಆಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಇವರೆಲ್ಲರೂ ಕೂಡ ಮುಂದಾಗಿದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ರಾತ್ರಿಯೂ ಕೂಡ ಕೆಲ ನಾಯಕರು ಸಿಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇವತ್ತು ಸಂಜೆ ಒಳಗೆ ದೆಹಲಿಯನ್ನು ತಲುಪುತ್ತಾರೆ. 4:30ಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೋಗ್ತಾರೆ. ಅವರು 7 ಗಂಟೆ ಸುಮಾರಿಗೆ ದೆಹಲಿಯಲ್ಲಿ ಇರ್ತಾರೆ. ಅಂದರೆ ಒಟ್ಟಾರೆ ನಾಳೆ ಹೋರಾಟ ಇದ್ರೂ ಕೂಡ ಬಹುತೇಕ ಎಲ್ಲರೂ ಕೂಡ ದೆಹಲಿಗೆ ಯಾಕೆ ಹೋಗ್ತಿದ್ದಾರೆ ಅಂದರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ನಡೆದಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಮತ್ತು ಅಗತ್ಯ ಅಂದರೆ ನಾಯಕತ್ವ ಬದಲಾವಣೆ ಮಾಡೋ ಸಂಬಂಧಪಟ್ಟಾಗೆ ಒತ್ತಾಯವನ್ನು ಮಾಡುವಂಥದ್ದು, ಇವೆಲ್ಲದರ ಬಗ್ಗೆಯೂ ಕೂಡ ಸಾಧ್ಯವಾದಷ್ಟು ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಎಲ್ಲ ಸಚಿವರು, ಶಾಸಕರು ಕೂಡ ದೆಹಲಿಯತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.